ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇಲ್ಲೊಬ್ಬ ವ್ಯಕ್ತಿ ಮತ್ತೆ ಒಂದು ಬೈಕ್ ಟ್ಯಾಕ್ಸಿ ರೈಡರ್ನ ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು ಸುಮಾರು ಕ್ವಶನ್ ಮಾಡ್ತಾರೆ, ಬೈತಾರೆ. ನೀನು ಯಾರು ಮಾಡೋಕ್ಕೆ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಕಸ್ಟಮರ್ಗೂ ಕೂಡ ಕ್ವಶನ್ ಮಾಡ್ತಾರೆ, ನೀವೇನಕ್ರಿ ಹೋಗ್ತೀರಾ? ಏನಾರು ಆಕ್ಸಿಡೆಂಟ್ ಮಾಡಿ ಅವ್ರು ಏನಾರು ರೋಡಲ್ಲಿ ನಿಮ್ಮನ್ನು ಬಿಟ್ಬಿಟ್ಟು ಅವ್ನು ಹೋಗ್ಬಿಡ್ತಾನೆ ಎಲ್ಲೋ ಕಡೆ, ನಿಮ್ಮನ್ನು ಯಾರೇ ಸೇಫ್ ಮಾಡ್ತಾರೆ? ಈ ಥರ ಸುಮಾರು ಕ್ವಶನ್ ಮಾಡಿ ಲಾಸ್ಟಲ್ಲಿ ಒಂದು ರೈಡರ್ಗೆ ಒಂದು ಮಾತು ಕೂಡ ಹೇಳೋರೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಅದೇನಂದ್ರು, ಏನು ಮಾತಾಡಿದ್ರು ಕಂಪ್ಲೀಟಾಗಿ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ನಾನು ಕೂಡ ಮಾತಾಡ್ತೀನಿ ಸ್ನೇಹಿತರೆ. ಹೆಲ್ಮೆಟ್ ತೆಗಿ, ನಿಂದು ಹೆಲ್ಮೆಟ್ ತೆಗಿ. ಎಲ್ಲಿ ಬಿಹಾರಿಂದ ಬಂದಿರೋದಾ? ಅಲ್ಲ, ನೀನು ಹೇಳ್ತೀಯಲ್ಲ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದಾರಂತ. ಏನು ಆಧಾರ ಏನಿದೆ? ಯಾವುದು? ಸರ್ಕಾರದಿಂದ ನೀವು ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿಬೋದು ಅಂತ ಕೊಡೋಕ್ಕೆ? ಒಬ್ಬರೇ ಇದ್ದೀನಿ ಬಗ್ಗೆ. ಅಲ್ಲ, ನೀನು ಒಬ್ಬರೇ ಅಂತಲ್ಲ, ಮಾಡ್ತಾ ಇದ್ದೀನಿ. ಯಾರ್ಯಾರು ಮಾಡ್ತಾವ್ರೆ ಎಲ್ಲಾರ್ದು ಕೂಡ ಕಡಿವಾಣ ಹಾಕ್ಸ್ತೀವಿ, ಆಯ್ತಾ? ಅಲ್ಲ, ನೀನು ಹೇಳ್ದಲ್ಲ ಇಲ್ಲಿ ಕೇಳ. ಆಮೇಲೆ ಏನು ಮಾತಾಡ್ತೀಯ? ಅಲ್ಲ, ನಿನಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ಯಾ ಅಂತ ಹೇಳ್ದಲ್ಲ, ಯಾರು? ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದ ಪರ್ಮಿಷನ್ ನಿನಗೆ ಮಾಡಿ ಅಂತ? ಯಾರು ಆಫೀಸ್? ರ್ಯಾಪಿಡೋದವ್ರಾ? ಪಾಪ ಆ ವ್ಯಕ್ತಿಗೆ ಏನೂ ಗೊತ್ತಿಲ್ಲ, ಹಿಂದ್ಗಡೆ ಕೂತಿರೋರಿಗೆ. ಅವ್ರಿಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಬೀಳಿಸ್ಬಿಟ್ಟು ನೀನು ಬಿಹಾರಿಗೆ ಹೋಯ್ತು ಅಂತ ಹೇಳಿದ್ರೆ ಪಾಪ ಅವ್ನು ಎಲ್ಲೋ ಹೋಗ್ತಾನೆ. ಏನು ಜವಾಬ್ದಾರಿ? ಯಾವುದು? ಈ ವೈಟ್ ಬೋರ್ಡ್ ಬೈಕಲ್ಲ? ಈ ವೈಟ್ ಬೋರ್ಡ್ ಬೈಕಲ್ಲ? ಹಾಂ, ಈ ವೈಟ್ ಬೋರ್ಡ್ ಬೈಕಲ್ಲಿ ಬೀಳಿಸ್ಬಿಟ್ಟು ನೀನು ಕ್ಲೈಮ್ ಮಾಡಿಕೊಡ್ತೀಯ ಪ್ಯಾಸೆಂಜರ್ಗೆ? ಫಸ್ಟ್ ಆಫ್ ಆಲು ಎಲ್ಲೋ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ವ್ಯತ್ಯಾಸ ತಿಳ್ಕೊ. ಸರ್ಕಾರ ನನಗೆ ಪರ್ಮಿಷನ್ ಕೊಟ್ಟಿದೆ. ಸಿದ್ದರಾಮಯ್ಯ ಅವ್ರು ಕೊಟ್ಟರು ನಿಂಗೆ ಪರ್ಮಿಷನು? ಮತ್ತೆ ಯಾರು ಕೊಟ್ಟರು? ಇಲ್ಲ ಪೊಲೀಸ್ ಇಲಾಖೆ ಕೊಟ್ಟಿದೆ ನಿನಗೆ ಪರ್ಮಿಷನ್ನು? ಹಾಂ, ಮಾಡಲ್ಲ ಅಂತಲ್ಲ. ಫಸ್ಟ್ ಆಫ್ ಆಲು ಇದ್ರ ಬಗ್ಗೆ ತಿಳ್ಕೊ. ಎಲ್ಲೋ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ವ್ಯತ್ಯಾಸ ತಿಳ್ಕೊ ಫಸ್ಟ್ ಆಫ್ ಆಲು. ಮನೆಗೂ ನೀನು ಕೆಲಸಕ್ಕೂ ಓಡಾಡೋ ಬೈಕಲ್ಲಿ ನೀನು ಬಾಡಿಗೆ ಹೊಡ್ಕೊಂಡು ಕೂತ್ಕೊಂಡ್ರೆ ಪಾಪ 3 ಲಕ್ಷ ಕೊಟ್ಟು ಆಟೋ ಕ್ಯಾಬ್ ತಗೊಂಡ್ರೆ ಅವ್ರು ಏನು ಕತೆ? ಹಾಂ, ಮಾಡಲ್ಲ ಅಂತ ಹೇಳಿದ್ಮೇಲೆ ಅದ್ರ ಪ್ರಕಾರನೇ ಇರಬೇಕು. ಅದನ್ನು ಬಿಟ್ಟು ಬ್ರದರ್ ನೋಡಲ್ಲಿ, ಇವನು ಬಿಹಾರಿಂದ ಬಂದಿರೋನು, ಆಯಿತಾ? ಒಂದು 30,000 ಇಲ್ಲಿ ಕೇಳಿಲ್ಲ, ಒಂದು 30,000 40,000 ಕೊಟ್ಟು ಬೈಕ್ ತಗೋತಾನೆ, ನಿನ್ನೆಲ್ಲ ಬೆಳೆಸ್ಬಿಟ್ಟು ಹೋಗ್ತಾನೆ. ಅವ್ನು ಹೋಗ್ತಾನೆ ಬಿಹಾರಿಗೆ. ಆಮೇಲೆ ನೀನೇನು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿ ನೀನೇನೆ ಸಾವು ಬದುಕಿನ ಮುಂದಕ್ಕೆ ಹೋರಾಟ ಮಾಡೋದು ನೀನು. ಅರ್ಥ ಮಾಡ್ಕೋ. ನಿನ್ನ ಅರ್ಜೆಂಟ್ ನೀನು ನೋಡ್ತಿದ್ದಿ. ಇವಾಗ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾಳೆ ದಿನ ಇವನು ಬರಲ್ಲ, ಅವ್ನ ಕಂಪ್ನಿನೂ ಕೂಡ ಬರಲ್ಲ. ಅರ್ಥ ಮಾಡ್ಕೋ. ಏನು ಸರಿನೋ? ಏನು ಕಳ್ತನ ಮಾಡೋ ಬದಲು ನಿಯತ್ತ ಬದುಕ್ರೋ? ನೋಡ್ರಲ್ಲ ಸ್ನೇಹಿತರೆ, ಇದೇ ಒಂದು ಬೈಕ್ ಟ್ಯಾಕ್ಸ್ಗೆ ಒಂದು ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು ಒಂದು ಆಟೋ ಡ್ರೈವರು ಸುಮಾರು ಪದಗಳನ್ನ ಬೈದಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಲುಪಲಿ ಎಲ್ಲರಿಗೂ. ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸ್ವಲ್ಪ ಸೇಫಾಗಿ ಡ್ಯೂಟಿ ಮಾಡ್ಬೋದು. ಈಗ ಈ ವ್ಯಕ್ತಿ ಹೇಳ್ತಾನೆ, ನೀನು ಬಿಹಾರದಿಂದ ಇಲ್ಲಿ ಬಂದಿದೆಯಾ, ಯಾಕೆ ಮಾಡ್ತಾ ಇದೆಯಾ ವೈಟ್ ಬೋರ್ಡಲ್ಲಿ? ಓಕೆ, ಬಿಹಾರದಿಂದ ಇಲ್ಲಿ ಬಂದು ವೈಟ್ ಬೋರ್ಡಲ್ಲಿ ಮಾಡ್ತೀನಿ, ಕೇಳಿ. ಅದ್ರದ್ದು ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಓಕೆ, ತಪ್ಪು, ಬೇರೆ ಸ್ಟೇಟ್ ಗಾಡಿ ಓಡ್ತಾ ಇದೆ ಅಂತ. ಬಟ್ ಇನ್ನೂ ಸುಮಾರು ಕ್ವಶನ್ ಕೇಳ್ತಾರೆ. ನಿನಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ವೈಟ್ ಬೋರ್ಡಲ್ಲಿ ಮಾಡೋಕ್ಕೆ? ಹಿಂಗೆ ಗೌರ್ಮೆಂಟ್ ಕೊಟ್ಟಿದ್ದ? ಸಿದ್ದರಾಮಯ್ಯ ಕೊಟ್ಟಿದ್ದಾರಾ? ಆರ್ ಟಿ ಓದವ್ರು ಕೊಟ್ಟಿದ್ದಾರಾ? ಇವತ್ತು ಆಟೋಕ್ಕೆ ಪರ್ಮಿಷನ್ ಇದೆ, ನಾವು ಮಾಡ್ತಾ ಇದೀವಿ ಎಲ್ಲೋ ಬೋರ್ಡಲ್ಲಿ, ಇನ್ನೂ ಯಾಕೆ ಮಾಡ್ತಾ ಇದೆಯಾ? ಈಗ ನಾವು ಕೇಳ್ತೀವಿ, ನಿಮ್ಗೆ ಆಟೋಕ್ಕೆ ಪರ್ಮಿಷನ್ ಇದೆ, ಏನಕ್ಕೆ ಪರ್ಮಿಷನ್ ಇದೆ? ಪ್ಯಾಸೆಂಜರ್ನ ಹೊಡಿಬೇಕು 3 ಜನ ಹಾಕ್ಕೊಂಡು ಅಂತ ಗೌರ್ಮೆಂಟಿಂದ ಇರೋದು. ಅಷ್ಟೇ ತಾನೇ ಪರ್ಮಿಷನ್ ಇರೋದು? ಟನ್ ಗಟ್ಟಲೆ ಲಗೇಜ್ ತುಂಬ್ಕೊಂಡು ಹೊಡಿತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ? ನೀವು ಧ್ವನಿ ಎತ್ತು ಮಾಡ್ತಾ ಇಲ್ಲ. ಅದಕ್ಕೆಲ್ಲ ಪರ್ಮಿಷನ್ ಸಿದ್ದರಾಮಯ್ಯ ಕೊಟ್ರಾ? ಆರ್ ಟಿ ಓದವ್ರು ಕೊಟ್ರಾ? ಇಲ್ಲ ಸುಪ್ರೀಂ ಹೈಕೋರ್ಟಿಂದ ಏನಾದ್ರು ಪರ್ಮಿಷನ್ ಬಂದಿದೆಯಾ? ಬೆಂಗಳೂರಲ್ಲಿ ಇವತ್ತು ಪ್ರತಿನಿತ್ಯ ಎಷ್ಟು ಆಟೋಗಳು ಓಡ್ತಾ ಇದೆ ಲಗೇಜ್ ತುಂಬ್ಕೊಂಡು ಟಾಪ್ ಮೇಲೆ ಎಲ್ಲ ಕಡೆ. ಪ್ರತಿನಿತ್ಯ ಅದೇ ವಿಡಿಯೋ ಹರಿದಾಡ್ತಾ ಇದ್ದಾವೆ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಇದ್ರ ಬಗ್ಗೆ ಯಾರು ಮಾತಾಡೋಕ್ಕಾಗಲ್ಲ. ರೋಡಲ್ಲಿ ಯಾರು ಒಬ್ಬ ಬೈಕ್ ಟ್ಯಾಕ್ಸಿ ಅಮಾಯಕರು ಸಿಕ್ಬಿಟ್ರೆ, ಯಾರು ಬೇರೆ ಸ್ಟೇಟರು ಹಿಡ್ಕೊಂಬಿಟ್ಟು ಅವ್ರನ್ನ ಎದುರಿಸ್ಬಿಟ್ಟು ವಿಡಿಯೋ ಮಾಡಿ ಬಿಟ್ಬಿಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಈ ಫಸ್ಟು ನಿಮ್ಮಲ್ಲೇ 1000 ತಪ್ಪಿದೆ, ಅದು ರೆಡಿ ಮಾಡ್ಕೊಡ್ರಿ. ಫಸ್ಟು ಗೌರ್ಮೆಂಟ್ ಮೀಟ್ರ್ ಕೊಟ್ಟಿದೆ, ಮೀಟ್ರ್ ಹಾಕೊಂಡು ಓಡಿಸಿ ಅಂತ ಓಡಿಸ್ತೀರಾ? ಆ ಮೀಟ್ರ್ ಹಾಕೊಂಡು ಓಡಿಸಲ್ಲ. 100 ರೂಪಾಯಿ 200 ರೂಪಾಯಿ ಹೋಗೋ ಜಾಗಕ್ಕೆ 500 ಕೊಡಿ 600 ಕೊಡಿ ಅಂತೀರ. ಅದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೊನೆಗೆ ಒಂದು ಮಾತು ಹೇಳ್ತಾರೆ, ನಿಯತ್ತ ಸಂಪಾದನೆ ಮಾತಾಡಿರೋ, ಕಳ್ತನ ಯಾಕೆ ಮಾಡ್ತೀರಾ ಅಂತಾರೆ. ಕಳ್ತನ ಮಾಡ್ತಿರೋರು ಬೈಕ್ ಟ್ಯಾಕ್ಸಿ ರೈಡರಲ್ಲ ಸ್ವಾಮಿ, ನಿಮ್ಮರೇ. ನೀವು ಈಗ ಹೇಳಿದ್ರಲ್ಲ ನಿಮ್ಮ ಬಾಯಿಂದವ, ನೀವು ಕಳ್ತನ ಮಾಡಿ ದುಡಿಯೋದು, ಕಸ್ಟಮರ್ಗಳ ಹತ್ರ ದುಪ್ಪಟ್ಟು ವಸೂಲಿ ಮಾಡೋದು, ಸಣ್ಣಗಟ್ಟಲೆ ಲಗೇಜ್ ಹಾಕೊಂಡು ಹೋಗೋದು, ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡ್ದಂಗೆ ಹೆಂಗೆ ಬೇಕಂಗೆ ಹೊಡಿಯೋದು, ಇದು ಕಳ್ತನ ಅಂದರೆ. ಆನ್ಲೈನಲ್ಲಿ ಏನು ಬರುತ್ತೋ ಆ ಪೇಮೆಂಟ ನ್ಯಾಯವಾಗಿ ನಿಯತ್ತಾಗಿ ತಗೊಂಡು ಸಂಪಾದನೆ ಮಾಡ್ತಾರೆ ರೈಡರ್ಸ್. ಅವ್ರಿಗೆ ಹೆಂಗ್ರಿ ಹೇಳ್ತಾರೆ ನೀವು ಕಳ್ತನ ಮಾಡಿರ್ತಿದ್ದೀರಾ, ನಿಯತ್ತ ಸಂಪಾದನೆ ಮಾಡಿರ್ತಾ? ಫಸ್ಟ್ ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿ. ನೀವೆಲ್ಲ ಕರೆಕ್ಟಾಗಿ ಸರ್ವಿಸ್ ಕೊಟ್ಟಿದ್ರೆ ಪಬ್ಲಿಕ್ಸ್ಗೆ. ಬೈಕ್ ಟ್ಯಾಕ್ಸಿ ಯಾಕೆ ಬರೋದು? ಬೈಕ್ ಟ್ಯಾಕ್ಸಿಲಿ ಜನ ಯಾಕೆ ಹೋಗೋರು?
ಅಲ್ವಾ? ನಿಮಗೆ ಬರ್ತಾರಲ್ವಾ ಕರೆದ ಕಡೆ ನೀವೇ ಬರಲ್ಲ, ಮೀಟ್ರ್ ಹಾಕಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀರಾ. ಇದರಲ್ಲಿ ಈ ಒಂದು ಕಿರಿಕ್ ಬೇರೆ ಸೆಂಟ್ರಲ್ಲಿ ಬೈಕ್ ಟೈಸ್ ರೈಡರ್ಸ್ಗೆ ಯಾಕೆ ಮಾಡ್ತೀರಾ ಹಂಗೆ ಹಂಗೆ ಅಂತವ? ನೀವು ಯಾರ ಸ್ವಲ್ಪ ಜನರು ಈ ಥರ ಸುಮ್ಮನೆ ತೊಂದರೆ ಕೊಟ್ಕೊಂಡು ಬೈಕ್ ಟೈಸಿ ಕಿರಿಕಿರಿ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ತೋರಿಸ್ಕೊಂಡು ವಿಡಿಯೋ ಮಾಡಾಕ್ತೀರಾ? ಎಷ್ಟೋ ಒಳ್ಳೆ ಆಟೋ ಡ್ರೈವರ್ ಇದ್ದಾರೆ, ಅವ್ರು ಆಯ್ತು ಅವ್ರ ಕೆಲಸ ಆಯ್ತು ಅಂತ ಮಾಡ್ಕೊಂಡು ಹೋಗ್ತಾರೆ ಪ್ರತಿನಿತ್ಯವ. ಅವ್ರ ಪಕ್ಕದಲ್ಲೇ ಬೈಕ್ ಟೈಸ್ ರೈಡರ್ಸ್ ಕೂರಿಸ್ಕೊಂಡು ಹೋದ್ರು ಯಾರು ಕೇಳಲ್ಲ. ನಮಗೆ ಯಾಕೆ ಬಿಡಿ ಅವ್ರ ಕೆಲಸ, ಅವ್ರದ್ದು ಹೊಟ್ಟೆ ಪಾಡು, ಅವ್ರ ಪಾಡಿಗೆ ಅವ್ರು ಮಾಡ್ಕೊತಾರೆ, ನಮ್ಮ ಪಾಡಿಗೆ ನಾವು ಮಾಡ್ಕೊತೀವಿ ಅಂತ ಸುಮಾರು ಜನ ಸುಮ್ಮನೆ ಇರ್ತಾರೆ. ಯಾರೋ ಒಂದಿಷ್ಟು ಜನ ಬಿಲ್ಡಪ್ ಕೊಟ್ಕೊಂಡು ಏನು ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ದೀವಿ, ಎಲ್ಲ ಬೆಂಗಳೂರು ನಾವೇ ಉದ್ಧಾರ ಮಾಡಿಬಿಡ್ತೀವಿ ಅನ್ನೋ ಥರ ಆಡ್ತಾರೆ ಸ್ವಲ್ಪ ಜನ. ಹಿಡಿದು ನಿಲ್ಸೋಕ್ಕೆ ಆಗಲ್ಲ ಅವ್ರನ್ನ. ನೀವು ಮಾಡ್ತಿರೋದೇ ಸಾರ ತಪ್ಪು. ನಿಮ್ಮವೇ ಬೇಜಾನ್ ಇಲ್ಲಿಗಲ್ ಇದ್ದಾವೆ, ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಪ್ರತಿನಿತ್ಯ ಅವ್ರು ಯಾರ ಐರಾವತ ಗೊತ್ತಿರ್ಬೇಕು, ಅವ್ರು ನೋಡ್ತಿರ್ತೇವೆ. ಅರ್ಜುನ್ ಐರಾವತ ಪ್ರತಿನಿತ್ಯ ವಿಡಿಯೋ ಹಾಕ್ತಾ ಇರ್ತಾರೆ. ಪ್ಯಾಸೆಂಜರ್ ಆಟೋದಲ್ಲಿ ಎಷ್ಟು ಲಗೇಜ್ ಹೊಡಿತಾ ಇರ್ತಾರೆ. ನಮ್ಮನ್ನು ಕಿತ್ಕೊಂಡು ತಿಂತಿದ್ದೀರಾ, ಈ ಥರ ಏನಕ್ಕೆ ಮಾಡ್ತೀರಂತ ಎಷ್ಟು ವಿಡಿಯೋ ಹಾಕ್ತಾರೆ. ಅದ್ರ ಬಗ್ಗೆ ಧ್ವನಿ ಎತ್ತು ಮಾತಾಡ್ರಿ ನೀವು. ಅದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸಿ. ಯಾಕಪ್ಪ ಪ್ಯಾಸೆಂಜರ್ ಆಟೋದಲ್ಲಿ ನೀನು ಕಸ್ಟಮರ್ ಹೊಡಿಯೋಬಿಟ್ಟು ಲಗೇಜ್ ಹಾಕೊಂಡು ಹೋಗ್ತಾ ಇದೆಯಾ, ಗೂಡ್ಸ್ ಆಟೋದವ್ರಿಗೆ ಸಮಸ್ಯೆ ಆಗಲ್ವಾ, ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ ಅಂತ ಅದನ್ನು ಕೇಳ್ರಿ. ಅದನ್ನ ಯಾರು ಕೇಳೋಕ್ಕಾಗಲ್ಲ. ರೋಡಲ್ಲಿ ಯಾರು ಅಮಾಯಕರು ಸಿಕ್ಬಿಟ್ರೆ ಬೈಕ್ ಟ್ಯಾಕ್ಸಿ ಅವ್ರನ್ನ ಸುಮ್ಮನೆ ಕ್ವಶನ್ ಮಾಡ್ತೀರಾ, ಅವ್ರ ಬಗ್ಗೆ ಬಾಯಿ ಬಂದಂಗೆ ಬೈಯೋದು. ಅದು ಏನು 3 ಲಕ್ಷ ನಾವು ಬಂಡವಾಳ ಹಾಕಿದ್ದೀವಿ, ಯಾವುದೋ 20,000 30,000 ಕೊಟ್ಟು ತಗೊಂಬಂದ್ಬಿಡ್ತೀರಾ ಬೈಕ್ ಅಂತಾರೆ. 20,000 30,000ಗೆ ಯಾರಿಗೆ ಕೊಡ್ತಾರೆ ಬೈಕು? ಕೊಡಿಸ್ರಿ ನನಗೆ ಒಂದು 50 ಬೈಕ್. ಹಂಗಾರೆ ಒಂದು 20,000 30,000ಕ್ಕೆ ಹೊಸ ಬೈಕ್ಗಳು ಕೊಡಿಸ್ರಿ ಶೋರೂಮಲ್ಲಿ ನೋಡೋಣ. ಹಂಗಾರೆ ಯಾರು ಕೊಡ್ತಾರೆ? ಯಾವುದೇ ಒಂದು ಆಕ್ಟಿವಾ ಬೈಕ್ ತಾಂತೀನಿ ಅಂದರೆ 1,20,000 ಮೇಲೆ ಇದೆ ಇವತ್ತು. ಯಾವ ಬೈಕ್ ಬರುತ್ತೆ 20-30,000 ನಿಮಗೆ? ಏನು ಇವರೊಬ್ಬರೇ ಬಂಡವಾಳ ಹಾಕ್ಕೊಂಡು ಇವರೊಬ್ಬರೇ ಎಲ್ಲ ಇನ್ವೆಸ್ಟ್ ಮಾಡಿ ಬಂದಿರೋ ಥರ ಹೇಳ್ತಾರೆ. ಏನು ಬೈಕ್ ಟೈಸ್ ರೈಡರ್ಸ್ ಏನು ಹಂಗೆ ಮಾಡ್ತಾರಾ? ಏನು ಗಾಡಿ ಬಂಡವಾಳ ಹಾಕಿಲ್ವಾ? ಇನ್ಸೂರೆನ್ಸ್ ಮಾಡಿಸಿಲ್ವಾ? ಅದಕ್ಕೆ ಪೆಟ್ರೋಲ್ ಹಾಕಲ್ವಾ? ಈ ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡಿಲ್ವಾ? ಏನು ಸುಮ್ಮನೆ ಸಂಪಾದನೆ ಮಾಡ್ದೆ? ಕಳ್ತನ ಇದೆಲ್ಲ. ಹಂಗಾರೆ ಕಳ್ತನ ಮಾಡೋರ್ನ, ಕೊಲೆ ಮಾಡೋರ್ನ, ಸಲಹೆ ಹಿಡಿಯೋರ್ನ ಹೋಗಿ ಹಿಡಿದು ಕೇಳ್ರಿ. ಅವ್ರನ್ನೆಲ್ಲ ಹಿಡಿದು ಕೇಳೋಕೆ ಯಾರಿಗೂ ಧೈರ್ಯ ಇಲ್ಲ. ಸುಮ್ಮನೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಕೊಡೋದು ಅಷ್ಟೇ. ಒಟ್ಟಿನಲ್ಲಿ ಮತ್ತೆ ಮತ್ತೆ ಶುರು ಆಗ್ತಾನೆ ಇದೆ ಪ್ರತಿನಿತ್ಯ. ವಾರಕ್ಕೊಂದು 2 ಈಗ ಮತ್ತೆ ಬೈಕ್ ಟೈಸ್ ರೈಡರ್ಸ್ಗೆ ತೊಂದರೆ ಕೊಡೋದು, ಕಿರಿಕ್ ಮಾಡೋದು. ಯಾರೋ ಒಂದಿಷ್ಟು ಜನ ಇದು ಕೆಲಸ ಮಾಡ್ತಾನೆ ಇದ್ದಾರೆ. ಏನು ಇವ್ರಿಗೆ ಏನು ಸಿಕ್ಬಿಡುತ್ತೆ ಇದರಿಂದ ಎಲ್ಲ ಗೊತ್ತಿಲ್ಲಪ್ಪ ಇವ್ರಿಗೆಲ್ಲನ. ನಿಯತ್ತ ಸಂಪಾದನೆ ಮಾಡ್ಕೊಂಡು ತಿನ್ನೋಕೆ ಏನು ಕಾಯಿಲೆ ಇವ್ರಿಗೆಲ್ಲನ? ಯಾರ್ದ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಬೇಕಾ? ಹೇಳಿ ಹೋಗಲಿ. ತಪ್ಪು ಎಲ್ಲಿ ಆಗ್ತಿದೆ ಅಲ್ಲಿ ಕೇಳಿ. ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆಯೋ ಬಿಟ್ಟಿದೆಯೋ, ಇಲ್ಲ ಆರ್ ಟಿ ಓದವ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಕೇಸ್ ನಡೀತಾ ಇದೆ. ಹೈಕೋರ್ಟ್ ಹೇಳಿದೆ ಬೈಕ್ ಟ್ಯಾಕ್ಸಿ ಒಂದು 2 ವೀಲರ್ ಬೈಕಲ್ಲೂ ಕಸ್ಟಮರ್ನ ಪ್ಯಾಸೆಂಜರ್ನ ಪಿಕಪ್ ಡ್ರಾಪ್ ಮಾಡ್ಬೋದು ಅಂತ ಹೈಕೋರ್ಟಿಂದ ಬಂದ್ ಆಗೋಯ್ತು ಗ್ರೀನ್ ಸಿಗ್ನಲ್ ಯಾವತ್ತೂ. ಈಗ ಅದ್ರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಬರುತ್ತೆ ಅಲ್ಲಿಂದ ತೀರ್ಮಾನ ಯಾವತ್ತೋ ಒಂದು ದಿವಸ. ಬರಗಂಟ ಮಾಡ್ತಾ ಇರ್ತೀವಿ. ಅದಕ್ಕೆ ನೀವು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಮಾಡ್ಬೇಕಂದ್ರೆ ಮಾಡ್ತಾರೆ. ಅವಾಗ ಇಲ್ಲಿ ಆಗಿಲ್ಲ ಅಂದರೆ ಸ್ಟಾಪ್ ಮಾಡ್ತಾರೆ. ಅದರಲ್ಲೇನಿದೆ? ಸದ್ಯಕ್ಕೆ ಮಾಡ್ಬೋದಲ್ವಾ? ಈಗ ಯಾವ್ದು ಆರ್ ಟಿ ಓದರೆ ಹಿಡಿತಾ ಇಲ್ಲ. ಯಾವುದೋ ರಾಜ್ಯ ಸರ್ಕಾರದಿಂದನೂ ಅನೌನ್ಸ್ ಆಗಿಲ್ಲ ಬೈಕ್ ಟ್ಯಾಕ್ಸಿ ಹಿಡೀರಿ, ಯಾರು ಮಾಡಬಾರ್ದು ವೈಟ್ ಬೋರ್ಡಲ್ಲಿ ಇಂಥವ ಯಾರೂ ಹೇಳಿಲ್ಲ. ನೀವ್ಯಾಕೆ ಒಂದಿಷ್ಟು ಜನ ಆಟೋ ಡ್ರೈವರ್ಸ್ ಈ ಥರ ಸುಮ್ಮನೆ ತೊಂದರೆ ಕೊಡ್ತೀರಾ ಬೈಕ್ ಟೈಸ್ ರೈಡರ್ಸ್ಗೆ? ಪದೇ ಪದೇ ರೋಡಲ್ಲಿ ಹಿಡಿದ್ಬಿಟ್ಟು ಏನು ಸಿಕ್ಬಿಡ್ತಿದ್ರಿಂದವ? ಅವ್ರು ಒರಿಸ್ಸಾದಿಂದ ಬಂದೋ, ಅಸ್ಸಾಮಿಂದ ಬಂದೋ, ಬಿಹಾರದಿಂದ ಬಂದೋ, ಅದು ನೆಕ್ಸ್ಟು ಆಯಿತಾ? ಅದಕ್ಕೇನಕ್ಕೆ ಕೇಳೋಕ್ಕೆ ಆರ್ ಟಿ ಓ ಇದೆ, ಗೌರ್ಮೆಂಟ್ ಇದೆ, ಏನೋ ಒಂದು ಮಾಡ್ತಾರೆ. ಆದರೆ ಸೆಂಟ್ರಲ್ ನಿಮಗೆ ಯಾರು ಅಧಿಕಾರ ಕೊಟ್ಟರು ಹಿಡಿದ್ಬಿಟ್ಟು ಕೇಳೋಕ್ಕೆ? ನೀವು ಅಷ್ಟಕ್ಕೂ ಕೇಳಬೇಕಾದ್ರೆ ಹೋಗಿ ಆಫೀಸ್ ಹತ್ರ ಕೇಳಿ, ರಾಜ್ಯ ಸರ್ಕಾರ ಹತ್ರ ಹೋಗಿ ಕೇಳಿ, ಆರ್ ಟಿ ಓ ಅಧಿಕಾರಿಗಳು ಕೇಳಿ. ಒಂದು ನ್ಯಾಯ ಇದೆ ಅಲ್ವಾ ಅದರಲ್ಲಿ? ಯಾರೋ ರೋಡಲ್ಲಿ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಕೇಳಿದ್ರೆ ಏನದು ನ್ಯಾಯ? ಅವನೇನು ಮಾಡ್ತಾನೆ? ಅವನದ ಕಂಪ್ನಿ ಅದು. ಅವನು ಯಾವುದೋ ಒಂದು ಕಂಪ್ನಿಲಿ ನಿಮ್ಮ ಥರ ಕೆಲಸ ಮಾಡೋಕ್ಕೆ ಬಂದಿರ್ತಾನೆ ಹೊಟ್ಟೆಪಾಡಿಗೆ. ಅವ್ರೇನು ಮಾಡೋಕ್ಕಾಗತ್ತೆ? ಕಸ್ಟಮರ್ಗೆ ಹೇಳ್ತೀರ ನೀನು ಆಕ್ಸಿಡೆಂಟ್ ಮಾಡಿಬಿಟ್ಟು ಉದುರಿಸ್ಬಿಟ್ಟು ಅವನೆಲ್ಲ ಬಿಹಾರ ಹೋಗ್ಬಿಡ್ತಾನಪ್ಪ, ಎಲ್ಲಿ ಹೋಗ್ತೀನಿ ನೀನು ಆಮೇಲೆ ಅಂತವ? ಏನು ಬೈಕ್ ಟ್ಯಾಕ್ಸಿ ಲೋಗರಲ್ಲಿ ಇವತ್ತು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ದಿನಕ್ಕೆ ಲಕ್ಷಾಂತರ ಗಟ್ಟಲೆ ಡೆಲಿವರಿ ಆಗುತ್ತೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ. ಕಸ್ಟಮರ್ ಪ್ಯಾಸೆಂಜರ್ ಒಂದು ಕಡೆಯಿಂದ ಒಂದು ಕಡೆ ಪಿಕಪ್ ಡ್ರಾಪ್ ಆಗ್ತವೆ. ಅಷ್ಟು ಜನಕ್ಕೂ ಆಕ್ಸಿಡೆಂಟ್ ಆಗಿದೆಯಾ? ಯಾವುದೋ ತಿಂಗಳಲ್ಲಿ 1-2 ಆಗುತ್ತೆ. ಏನು ಈ ಆಟೋದಲ್ಲಿ ಆಗ್ತಾನೆ ಇಲ್ವಾ? ಎಷ್ಟು ಆಟೋ ಆಕ್ಸಿಡೆಂಟ್ಗಳು ಇವಾಗ ಬರ್ತಾನೆ ಇದಾವೆ ಪ್ರತಿನಿತ್ಯ ನ್ಯೂಸ್ಗಳು. ಏನು ಆಟೋದಲ್ಲಿ ಏನು ಎಲ್ಲ ಬುಲೆಟ್ ಪ್ರೂಫ್ ಹಾಕೊಂಡು ಓಡಿಸ್ತೀರಾ, ಯಾವುದೋ ಆಕ್ಸಿಡೆಂಟೇ ಆಗಲ್ಲ, ಯಾರೋ ಸಾಯೋದೇ ಇಲ್ಲ ಅನ್ನೋ ಥರ ಹೇಳ್ತೀರಾ. ಬೈಕ್ ಟ್ಯಾಕ್ಸಿಯಲ್ಲಿ ಮಾತ್ರ ಸಾಯ್ತಾರೆ, ಇದರಲ್ಲಿ ಮಾತ್ರ ಆಕ್ಸಿಡೆಂಟ್ ಆಗುತ್ತೆ. ಈ ಸಾವು ಯಾರು ತಪ್ಸೋಕ್ಕಾಗಲ್ಲ ರೀ. ಯಾವುದ್ರಲ್ಲಿದ್ದರೂ ಸಾಯ್ತಾರೆ. ಸುಮ್ಮನೆ ಏನೋ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಸುಮ್ಮನೆ ಏನೋ ಒಂದು ಮಾಡ್ತಾ ಇದ್ದೀರಾ ಕಿರಿಕ್ಗಳು ಅಷ್ಟೇ. ತೀರ್ಮಾನ ಬರುತ್ತೆ ಯಾವತ್ತಿದ್ರೂ ಬೈಕ್ ಟ್ಯಾಕ್ಸಿ ಪರವಾಗಿ ತೀರ್ಮಾನ ಬರೋದು. ಅದು ಹೈಕೋರ್ಟಿಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಎಲ್ಲಿಂದ ಎಲ್ಲಿಗೆ ಹೋದ್ರೂ ಬೈಕ್ ಟ್ಯಾಕ್ಸಿನ ಮಾಡ್ಬೋದು ಅಂತಾರೆ. ತೀರ್ಮಾನ ಫೈನಲಿ ಬಂದೇ ಬರುತ್ತೆ. ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಆಯ್ತಲ್ವಾ? ಲೇಟ್ ಆದ್ರೂ ಲೇಟೆಸ್ಟಾಗಿ ಬಂದೇ ಬರುತ್ತೆ ಬೈಕ್ ಟ್ಯಾಕ್ಸಿ ಪರವಾಗಿ. ಅಲ್ಲಿವರೆಗೂ ತಡ್ಕೊಳ್ಳಿ, ಸಾಮೆಯಿಂದ ಇರಿ. ಯಾಕೆ ಸುಮ್ಮನೆ ದುಡುಕ್ತೀರಾ ರೋಡಲ್ಲೆಲ್ಲ ಈ ಥರ ಕಿರಿಕ್ ಮಾಡ್ಕೊಂಡು ಚೀತು ಅಂತ ಜನಗಳ ಕೈಲಿ ಹೋಗಿಸ್ಕೊಂತೀರ? ಈಗ ಆಲ್ರೆಡಿ ಜನಗಳು ಬೇಸತ್ತೋ ಇದ್ದಾರೆ ಆಟೋದಲ್ಲಿ ಬರೋಕ್ಕೇನೆ. ನೀವೇ ಕರೆಕ್ಟ್ ಕಡೆ ಹೋಗಲ್ಲ, ಆನ್ಲೈನ್ ಬುಕ್ ಮಾಡಿದ್ರೆ ತಗೊಳಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀರಾ. ಇದರಿಂದ ಇನ್ನೇನು ಮಾಡ್ತಾರೆ? ಯಾತ್ರಾಗ ಹೋಗ್ಬೇಕು ಅವರು? ನಡ್ಕೊಂಡು ಹೋಗೋಕ್ಕಾಗತ್ತಾ? ಬೈಕ್ ಟ್ಯಾಕ್ಸಿ ಮರೆ ಹೋಗ್ಲೇಬೇಕಾಗುತ್ತಾನೆ. ತಪ್ಪು ನಿಮ್ಮಲ್ಲಿ ಆಗ್ತಿದ್ದಾವೆ.
ಅದ್ರ ಬಗ್ಗೆ ಧ್ವನಿ ಎತ್ತು ಮಾತಾಡಿ. ನೀವೆಲ್ಲ ಕರೆಕ್ಟಾಗಿ ಸರ್ವಿಸ್ ಕೊಡ್ರಪ್ಪ ಪಬ್ಲಿಕ್ಸ್ಗೆ. ಏನು ನ್ಯಾಯವಾಗಿ ಬೆಲೆ ಇದೆ ಅದು ಮೀಟ್ರ್ ಹಾಕೊಂಡು ಓಡಿಸಿ. ಯಾವುದೇ ಒಂದು ಪ್ಯಾಸೆಂಜರ್ ರೋಡಲ್ಲಿ ಕರೆದ್ರು ಇಲ್ಲ ಅಂತ ಹೇಳ್ಬೇಡಿ, ಹೋಗಿ ಡ್ರಾಪ್ ಮಾಡಿ ಅವ್ರನ್ನ. ಈ ಥರ ಎಲ್ಲ ಹೇಳಿ ಅವಾಗ ಕಸ್ಟಮರ್ ಬರ್ತಾರೆ ನಿಮ್ಮ ಕಡೆನು. ನೀನು ಆಟೋಕ್ಕೂ ಬೈಕ್ ಟ್ಯಾಕ್ಸಿಗೆ ಬೇಜಾನ್ ಡಿಫ್ರೆನ್ಸ್ ಇಲ್ಲ, ಅದು 10-20 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಬರೋದು. ಈಗ ಆಟೋಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಬರ್ತಾ ಇದೆ ಅಂದರೆ ಬೈಕ್ ಟ್ಯಾಕ್ಸಿಗೆ ಜಾಗಕ್ಕೆ 80 ರೂಪಾಯಿ ಬರುತ್ತೆ. ಒಂದು 20 ರೂಪಾಯಿ ಅಷ್ಟೇ ಡಿಫ್ರೆನ್ಸ್. 20 ರೂಪಾಯಿಗೆ ಯಾರೂ ಲೆಕ್ಕ ಮಾಡಲ್ಲ, ಬರ್ತಾರೆ ಎಲ್ಲರೂ ಆಟೋದಲ್ಲೂ. ಬಟ್ ನೀವು ಸಿಗ್ತಾ ಇಲ್ಲ ರೈಡರ್ಗೆ, ಆ ಪ್ಯಾಸೆಂಜರ್ಗೆ, ಕಸ್ಟಮರ್ಗಳಿಗೆ ಆ ಟೈಮ್ಗೆ ನೀವು ಆನ್ ಟೈಮ್ಗೆ ಸರ್ವಿಸ್ ಕೊಡೋಕೆ ಆಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ಅವರು ಬುಕ್ ಮಾಡಿದ್ರೆ ನೀವು ತಗೊಳಲ್ಲ, ಕರೆದ ಕಡೆ ನೀವು ಹೋಗಲ್ಲ. ಎಷ್ಟು ಜನನ ಅಂತ ಕೇಳೋಕ್ಕಾಗುತ್ತೆ ರೋಡಲ್ಲಿ ನಿಂತ್ಕೊಂಡು ಹೇಳಿ? ಅಂಥ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೇ ಹೋಗ್ತಾರೆ. ಏನು ಮಾಡೋಕ್ಕಾಗುತ್ತೆ? ಒಂದು 10 ನಿಮಿಷ ಬೇಗ ಹೋಗ್ಬೋದು ಆಫೀಸ್ಗೆ ಅಲ್ವಾ, ಟೈಮ್ ಇದೆ, ಟೈಮ್ ಸೇವ್ ಆಗುತ್ತೆ ಅಂತವ. ನೀವೆಲ್ಲ ಮಾಡೋದು ಮಾತ್ರ ಎಲ್ಲ ಕರೆಕ್ಟ್ ಅನ್ನೋ ಥರ ಹೇಳ್ತೀರಾ, ಬೈಕ್ ಟ್ಯಾಕ್ಸಿ ಮಾಡಿದ್ರೆ ತಪ್ಪು ಅಂತ ಹೇಳ್ತೀರಾ. ಹೇಳ್ಕೊಂಡು ಹೋದ್ರೆ ತಪ್ಪುಗಳು ನಿಮ್ಮಲ್ಲೇ 100ಕ್ಕೆ 90% ಇದ್ದಾವೆ. ಅದ್ರ ಬಗ್ಗೆ ಯಾರೂ ಕೇಳಲ್ಲ. ಯಾವುದೋ ಬೈಕ್ ಟ್ಯಾಕ್ಸಿಲಿ ಸ್ವಲ್ಪ ಸಣ್ಣ ಪುಟ್ಟ ಸಿಕ್ಬಿಟ್ರೆ ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿ ಪ್ರತಿನಿತ್ಯ ಆಗ್ತಾನೆ ಇರ್ತೀರ ವೀಡಿಯೋಗಳು. ಎಷ್ಟು ಹೇಳಿದ್ರು ಇವ್ರ ಜನಕ್ಕೆ ಬುದ್ಧಿನೇ ಬರಲ್ಲ. ಇವರು ಸಾಲು ತಪ್ಪು ಒಪ್ಕೊಳಕ್ಕೆ ರೆಡಿ ಇಲ್ಲ ಇವರು. ಒಟ್ಟಿನಲ್ಲಿ ಏನೋ ಒಂದು ಮಾಡಬೇಕು, ಬೈಕ್ ಟ್ಯಾಕ್ಸಿ ಅವ್ರಿಗೆ ಕಿರಿಕ್ ಮಾಡಬೇಕು. ಇದರಿಂದ ಇವ್ರು ಮಾಡೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಲಿ. ಅವಾಗೇನಾಗುತ್ತೆ, ಸ್ವಲ್ಪ ಆರ್ಡರ್ ಜಾಸ್ತಿ ಆಗುತ್ತೆ, ನಮಗೆ ಮಾಡ್ಬೋದು. ಇದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಪದೇ ಪದೇ ರೈಡರ್ಗಳಿಗೆ ತೊಂದರೆ ಕೊಡ್ತಾನೆ ಇದ್ದಾರೆ. ಎಷ್ಟು ಕೊಟ್ಟರು ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಯಾರೋ ಬೇರೆ ನಾರ್ತ್ ಇಂಡಿಯನ್ಸ್ ಬಂದಿರೋರು ಅವರೇನೋ ಸುಮ್ಮನೆ ಎದ್ರಕೊಂಡು ಹೋಗ್ತಾರೆ. ಬಟ್ ಇಲ್ಲೇ ಇರೋರು ಲೋಕಲ್ ಅವ್ರು ಯಾರಾದರೆ ಯಾರು ಎದುರಲ್ಲ, ಎದುರಿಸಿ ಮಾತಾಡ್ತಾರೆ. ಆ ವ್ಯಕ್ತಿ ಒರಿಸ್ಸಾದಿಂದ ಬಂದ್ರೂ ಪಾಪ ಕನ್ನಡ ಮಾತಾಡ್ತಾ ಇದ್ದೇನೆ, ನಾವೇನು ಮಾಡೋಕ್ಕಾಗತ್ತೆ ಅಂತ ಕೇಳ್ದ. ಆ್ಯಪಿಂದ ಮಾಡ್ತಾಯಿದ್ದೀವಿ, ನಾನು ಒಬ್ಬನೇ ಮಾಡ್ತಾಯಿದ್ದೀನಿ, ಎಷ್ಟು ಜನ ಮಾಡ್ತಾಯಿದ್ದಾರೆ ಬೆಂಗಳೂರಿಗಿಂತ ಅವನು ಧೈರ್ಯವಾಗಿ ಕೇಳಿದ್ದಾನೆ. ಹೌದು, ನಾನು ಒಬ್ಬನೇ ಮಾಡ್ತಾಯಿಲ್ಲ, ಲಕ್ಷಾಂತರ ಜನ ಮಾಡ್ತಾಯಿದ್ದಾರೆ. ಹೋಗಿ ಕಂಪ್ನಿ ವಿರುದ್ಧ ಹೋರಾಡಿ, ಯಾರು ಕೇಳಲ್ಲ. ಅದ್ಬಿಟ್ಟು ರೋಡಲ್ಲೆಲ್ಲ ರೈಡರ್ಗಳಿಗೆ ಇಟ್ಕೊಂಡು ತೊಂದರೆ ಕೊಡೋದು, ಕಿರಿಕ್ ಮಾಡೋದು, ಇದು ಯಾವ ನ್ಯಾಯನೇ ಅಲ್ಲ. ಇದನ್ನು ಯಾರು ನ್ಯಾಯ ಅಂತ ಒಪ್ಪೋದೇ ಇಲ್ಲ ನಿಮ್ಮದು. ಇಲ್ಲಿ ಕೇಳ್ಬೇಕಲ್ಲಿ ಕೇಳ್ಕೊಂಡು ಹೋದರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಯಾಕೆ ಮೊನ್ನೆ ಗೂಡ್ಸ್ ಆಟೋದವ್ರು ಹೋಗಿ ಒಂದು ಪೋರ್ಟರ್ ಶೋರೂಮಿಗೆ ಮುತ್ತಿ ಹಾಕಿ ಅಲ್ಲಿ ಸ್ಟ್ರೈಕ್ ಮಾಡಲಿಲ್ವಾ? ಅದ್ರ ಬಗ್ಗೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಧ್ವನಿ ಎತ್ತಬೇಕು, ಅಲ್ಲಿ ಎತ್ತಿರೋ ಪ್ರಾಬ್ಲಮ್ ಇಮಿಡಿಯೇಟಾಗಿ ಸಾಲ್ವ್ ಆಗುತ್ತೆ. ಅದು ಬಿಟ್ಬಿಟ್ಟು ಯಾರೋ ಒಬ್ರೊಬ್ರು ರೈಡರ್ಗಳಿಗೆ ಕಿರಿಕ್ ಮಾಡಿರೋ ಸಾಲ್ವ್ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಇದರಿಂದ ಏನೋ ನಿಮ್ಮದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೆಸರು ಬರುತ್ತೆ, ನಮಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಜನ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾಯಿದ್ದೀರ ಹೊರತು ಬೇರೆ ಯಾವ ಇಂಟೆನ್ಷನ್ನು ಇಲ್ಲ ನಿಮಗೆ. ಇದರಿಂದ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವಂತ ಮಾಡ್ತಾ ಇಲ್ಲ. ಸುಮ್ಮನೆ ಕಿರಿಕ್ ಮಾಡಬೇಕು ಅಷ್ಟೇ. ಒಟ್ಟಿನಲ್ಲಿ ಖ್ಯಾತೆ ತೆಗಿತಾ ಇರಬೇಕು ರೈಡರ್. ನೋಡೋಣ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪದೇ ಪದೇ ಕಿರಿಕ್ಗಳು ಪದೇ ಪದೇ ನಡೀತಾನೆ ಇದ್ದಾವೆ. ಎಷ್ಟು ಜನ ಮಾಡ್ತಾರೆ ಮಾಡಲಿ, ಅದನ್ನು ಕೇಳೋಕ್ಕೆ ಮಾಡೋಕ್ಕೆ ಒಂದು ಕಾನೂನು ವ್ಯವಸ್ಥೆ ಇರೋದಿದೆ. ಆ ಕಾನೂನನ್ನು ಇವರೇ ಕೈ ತೊಗೊಂಡ್ಬಿಟ್ಟಿದ್ದಾರೆ. ಎಲ್ಲ RTO ಅವರು, ಹೈಕೋರ್ಟ್ ಅವರು, ಸಿದ್ದರಾಮಯ್ಯನವರು ಇವರಿಗೆ ಪರ್ಮಿಷನ್ ಕೊಟ್ಟಿರೋ ಥರ ಆಗೋಗಿದೆ. ಏನು ಹೇಳಿದ್ರು ಇವರಿಗೆ ಬುದ್ಧಿನೂ ಬರಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.